ಎಸ್ ಹೌದು. ನಮ್ಮ ಗ್ಲಾಮರ್ ಡಾಲು ಸ್ವಲ್ಪ ಡಿ-ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಮಗೆ ಆ ಮೂಮೆಂಟ್ ಎಲ್ಲ ಈಗ ಹೇಳಿದ್ವಿಲ್ಲ, ಅದೊಂದು ರೀತಿ ಜಾತ್ರೆ ಅದೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿತ್ತು, ಅಂದ್ರೆ ಹೊಸದಾಗಿತ್ತು ನೋಡಕ್ಕೆ ನಂಗೆ. ಅಂದ್ರೆ ನಮಗೋಸ್ಕರ ಒಂದು ಮಂಗಳೂರು ದಸರಾನ ರೀಕ್ರಿಯೇಟ್ ಮಾಡಿ ನಮಗೆ ಗೊತ್ತಿಲ್ದಿರುವಂತ ಪ್ರಪಂಚನ ನಮಗೆ ತೋರಿಸಿದ್ರು ನಮ್ಮ ಶೂಟ್ ಮೂಲಕನೇ. ಸೊ ಅದು ತುಂಬಾ ಖುಷಿ ಇತ್ತು. ಅಂಡ್ ಅವತ್ತು ಜಾತ್ರೆ ಸೆಟಪ್ ಅಂದ್ರೆ ಅದು ಒಂದಿದೆ. ಸೊ ಅವ್ರು ಹೇಳ್ದಂಗೆ 1,000 ಜನ ಪ್ಲಸ್ ಜೂನಿಯರ್ ಆರ್ಟಿಸ್ಟ್, ಆಮೇಲೆ ಸೆಟ್ಟು, ಆ ಮೆರವಣಿಗೆ ಎಲ್ಲವನ್ನು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದು ಸಂಭ್ರಮ ತರಾನೇ ಇತ್ತು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಈಗ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳ್ತಿರುವಾಗ ಅದೇ ನೆನ್ಸ್ಕೋತಾ ಇದ್ದೆ ನಾನು, ಏನೇನೆಲ್ಲ ಮಾಡಿದ್ವಿ ಅಲ್ವಾ, ಇಷ್ಟೊಂದು ಮಾಡಿದೀವಿ ಅಲ್ವಾ ಅಂತ. ಸೊ ಅಂದ್ರೆ ಖುಷಿ ಇದೆ, ಅಂದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ಅದು ನಾವೇನ್ ಅನ್ಕೊಂಡಿದ್ವಿ ಪೇಪರ್ ಮೇಲೆ ಅದನ್ನ ಸ್ಕ್ರೀನ್ ಮೇಲೆ ನೋಡಿ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಒಂದ್ ತರದ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ನಿಮ್ಮ ಕೆಮಿಸ್ಟ್ರಿ ಹೇಗಿತ್ತು? ಇದು ನಾನು ನಿಮ್ಮ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಹೇಳ್ತೀರಾ ಅಲ್ಲ, ಅವರಿಗೆ ಗೊತ್ತಾಗುತ್ತಲ್ಲ ಫೈನಲಿ? ಅದೇ ಹೇಳಕ್ಕಂತ ಓಡಾಡ್ತಾ ನಾನಂತೂ ನನ್ನ ಕಡೆಯಿಂದ ಎಫರ್ಟ್ ಹಾಕಿದ್ದಾರೆ. ಆಕ್ಚುಲಿ ಸಿನಿಮಾದಲ್ಲಿ ಅಂದ್ರೆ ಆಫ್ ಸ್ಕ್ರೀನ್ ಕೂಡ ಎಫರ್ಟ್ ಇವರೇ ಹಾಕಿದ್ದು. ಅಂದ್ರೆ ನಿಮ್ಗೇನೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅನ್ನೋದಿಲ್ಲ, ಡೈರೆಕ್ಟರ್ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂತೆಲ್ಲ. ಅದ್ರ ಪೂರ್ತಿ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಪೂರ್ತಿ ಎಫರ್ಟ್ ಇವರೇ ಹಾಕಿದ್ದು ಪಾಪ. ನಾನು ಒಂದು ಸ್ವಲ್ಪ ಹಂಗೆ ಇದ್ದೆ, ಎಲ್ಲ ಕ್ರೆಡಿಟ್ ಎಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡಿರುವಂತಹ ಸೋನು ಗೌಡ ಅವರು, ಹಾಗೆ ಒಂದಿಷ್ಟು ಕರಾವಳಿ ಪ್ರತಿಭೆಯವರು ಸಾಕಷ್ಟು ಜನ ಇದ್ದಾರೆ. ಸ್ವರಾಜ್ ಶೆಟ್ಟಿ ಸರ್ ಇರ್ಬೋದು, ಜ್ಯೋತಿ ಶೆಟ್ಟಿ ಸರ್ ಇರ್ಬೋದು. ಸೊ ಅವರೆಲ್ಲರ ಬಗ್ಗೆ ಹೇಳೋದಾದ್ರೆ ಸೋನು ಗೌಡ ಮೇಡಮ್ ಪಾತ್ರ ಮಾಡಿದ್ದಾರೆ ಅಂತ. ಹೌದು, ಅಂದ್ರೆ ಅವರು ಇಲ್ಲಿ ತನಕ ಮಾಡಿರುವ ಪಾತ್ರಗಳಿಗಿಂತ ಭಿನ್ನವಾದ ಪಾತ್ರ ಈ ಸತಿ ಮಾಡಿರುವಂಥದ್ದು. ಸೊ ಅವ್ರು ಅದಕ್ಕೆ ಒಪ್ಕೊಂಡಿದ್ದೆ ನಮಗೊಂಥರ ಖುಷಿ ಇದೆ. ಸೊ ಅವ್ರಿಗೂ ಇಷ್ಟ ಆಗಿ ತುಂಬ ಇಷ್ಟಪಟ್ಟೆ ಪಾತ್ರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ತುಂಬ ವಿಶೇಷವಾಗಿ ಕಾಣಿಸ್ತಾರೆ ನಿಮಗೆ ಈ ಮಾರ್ನಮಿಯಲ್ಲಿ ಸೋನು ಗೌಡ ಮೇಡಮ್ ಅವರು. ಅದ್ರ ಜೊತೆಗೆ ಪ್ರಕಾಶ್ ತುಮ್ನಾಡು ಅವರು ಆ್ಯಕ್ಟ್ ಮಾಡಿದ್ದಾರೆ, ಸುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ, ಜ್ಯೋತಿಷ್ ಶೆಟ್ಟಿ ಅಂತ, ಆಮೇಲೆ ಚೈತ್ರಾ ಶೆಟ್ಟಿ ಅಂತ, ತುಂಬ ದೊಡ್ಡ ತಾರಾಗಣ ಇದೆ, ಸುಮಂತ್ ತಲ್ವಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರೆಲ್ಲರೂ ಸ್ಕ್ರೀನಲ್ಲಿ ಎಲ್ರಿಗೂ ನಿಮಗೆ ಸಿನಿಮಾ ನೋಡಿದಾಗ ಓಕೆ ಈ ಪಾತ್ರ ಚೆನ್ನಾಗಾಗಿದೆ, ಇದು ಆಗಿಲ್ಲ ಅನ್ನೋ ಥರದಲ್ಲಿ ಎಲ್ಲೂ ಫೀಲ್ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಎಲ್ಲ ಪಾತ್ರಗಳು ನಿಮ್ಗೆ ಇಷ್ಟ ಆಗುತ್ತೆ, ಎಲ್ಲ ಪಾತ್ರಗಳಿಗೂ ಅಷ್ಟು ಪ್ರಾಮುಖ್ಯತೆ ಇದೆ ಸಿನಿಮಾದಲ್ಲಿ. ಓಕೆ, ಚೈತ್ರಾ ಅವರು ಗುಡ್ ಸಿಂಗರ್ ಅಂತ ನಮ್ಮೆಲ್ರಿಗೂ ಗೊತ್ತು. ಒಂದು ಚೆನ್ನಾಗಿ ನಿಮ್ಮ ಕಂಠದಿಂದ ಒಂದು ಹಾಡು ಹೇಳಿ, ಸೊ ನಮ್ಮ ಇಂಟರ್ವ್ಯೂ ಮುಗಿಸೋಣ. ರಗಳೆಯಾಗಿದೆ ಅವನ ನೋಡಿದ ಕೂಡಲೇ, ಹಸಿದ ಕಂಗಳು ಬಲೆಯ ಬೀಸಿದೆ, ಸಿಲುಕಬಾರದೆ ಸುಮ್ಮನೆ, ಈ ಹವಾಮಾನ ಬಿಗುಮಾನ ತಂದು ಸೋಕಿದೆ, ಆ ಅನುರಾಗದ ನೋವಾದ ನೀನೆ, ನಿನ್ನ ನಯವಾದ ನೋಟಾನೆ ಬಲು ಸ್ವಾದ, ನಾ ಹೇಗೆ ಮಾಡಲಿ ಹೇಳು ವಾದ, ಏ ಮಾರಾಯ ಎಂತ ಗೊತ್ತಾ, ನಾ ಸುತ್ತಿ ನಿನ್ನ ಸುತ್ತ, ಈ ಮಂಡೆನೆ ಹಾಳಾಗಿದೆ ನಂಗೆ ಯಾಕೆ ಬೇಕಿತ್ತ. ಓ ಮೈ ಗಾಡ್, ನನಗೆ ಅಲ್ಲಿ ಕೇಳಿದ್ದಕ್ಕಿಂತ ಆಕ್ಚುಲಿ ಇಲ್ಲಿ ಯಪ್ಪ ಸೂಪರ್. ನಂಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ಸಕ್ಕದಾಗಿ ಹಾಡಿದ್ರಿ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರೇಕ್ಷಕರಿಗೆ ನಿಮ್ಮ ಮಾತು. ತುಂಬಾ ಒಂದು ಅದ್ಭುತವಾಗಿರೋ ಸಿನಿಮಾ ಬರ್ತಾ ಇದೆ. ಎಲ್ಲ ಆಸ್ಪೆಕ್ಟ್ಸಿಂದನೂ ತುಂಬ ಅಂದರೆ ಪರಿಪೂರ್ಣತೆ ಹೊಂದಿದೆ ಇದು. ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು ಕಥೆಯಿಂದ, ಆಮೇಲೆ ಕಲಾವಿದರು, ಆಮೇಲೆ ರಿಚ್ನೆಸ್ಸಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ಸೊ ಒಂದು ಟ್ರೈ ನಮಗೆ ಕೊಟ್ಟು ನೋಡಿ, ನೀವು ತುಂಬ ಖುಷಿಯಿಂದ ಥಿಯೇಟ್ರಲ್ಲಿ ಆಚೆ ಹೋಗ್ತೀರಾ. ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ಖುಷಿ ಪಟ್ಟು ಮಾಡುವಂತ ಸಿನಿಮಾ. ಈಗ ನಾವೆಲ್ಲ ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ನಾವೆಷ್ಟು ಮಜಾ ಮಾಡ್ಬಿಟ್ಟು ಸಿನಿಮಾ ಮಾಡಿದೀವಿ ಅಂಡ್ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಒಂದು ಸ್ವಲ್ಪನಾದ್ರೂ ಅರ್ಥ ಆಗಿರುತ್ತೆ. ಸೊ ನೀವು ಬಂದು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಓಲ್ ಎಕ್ಸ್ಪೀರಿಯನ್ಸ್ ನ ಕೊಡ್ತೀವಿ ಅನ್ನೋ ಗ್ಯಾರಂಟಿ ನಮ್ಗಿದೆ. ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡಿ, ಇದು ಫ್ಯಾಮಿಲಿ ಫಿಲ್ಮ್. ಸೊ ಎಲ್ಲರೂ ಕೂತ್ ನೋಡುವಂತ ಸಿನಿಮಾ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಮಗೆ ತಿಳಿಸಿ. ಅದಕ್ಕಿಂತ ಮುಂಚೆ ನೀವು ಬಂದು ಥಿಯೇಟರ್ಗೆ ಫಸ್ಟ್ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರುವಂಥದ್ದು ಸಿನಿಮಾ. ಪ್ಲಸ್ ನಾನು ಅದೇ ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ಸಿನಿಮಾನ ಒಂದು ಪ್ಲೈನ್ ಮನಸ್ಸಿಂದ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ. ಜೊತೆಗೆ ನೀವು ಸಿನಿಮಾ 2.5 ಗಂಟೆ ಕೂತು ನೋಡಿ ಅದಕ್ಕೇನು ಹಣ ಅಥವಾ ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅದು ನಿಮಗೆಲ್ಲೂ ವೇಸ್ಟ್ ಅಂತ ಅನಿಸಲ್ಲ, ವ್ಯರ್ಥ ಅಂತ ಅನಿಸಲ್ಲ. ಹಾಗೆ ಸಿನಿಮಾ ಥಿಯೇಟ್ರಿಂದ ಹೊರಗೆ ಹೋಗ್ತಾ
ಖಂಡಿತ ನಮ್ಮ ಮಾರ್ನಮಿ ಸಿನಿಮಾದ ಕಥೆಯನ್ನು ಹಾಗೆ ಪಾತ್ರಗಳನ್ನು ದೀಕ್ಷಾ, ಚೇತು ಹಾಗೆ ಇನ್ನೊಂದಿಷ್ಟು ಪಾತ್ರಗಳನ್ನು ನಿಮ್ಮ ಜೊತೆ ಕ್ಯಾರಿ ಓವರ್ ಮಾಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದಿಷ್ಟು ಜನರಿಗೆ ತಿಳಿಸಿ, ಅವ್ರುಗಳಿಗೂ ಸಿನಿಮಾ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು. ಓಕೆ, ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ನನಗಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ನಿಮ್ಮ ಸಿನಿಮಾ. 200 ದಿನ ಓಡಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.